ಆಸ್ತಿ ಕಲಹಕ್ಕೆ ತಲೆಯ ಮೇಲೆ ಕಲ್ಲು ಹಾಕಿ ವ್ಯಕ್ತಿಯ ಬರ್ಬರ ಕೊಲೆ. 40 ವರ್ಷದ ನಾಗರಾಜ ಯಲ್ಲಪ್ಪ ಕೊಲೆಯಾದ ದುರ್ದೈವಿ. ಕಲಬುರಗಿ ಜಿಲ್ಲೆಯ ಶಹಾಬಾದ್ ಪಟ್ಟಣದ ಬೀರಲಿಂಗೇಶ್ವರ ದೇವಸ್ಥಾನದ ಮುಂಭಾಗ ಈ ಘಟನೆ ನಡೆದಿದೆ. ನಾಗರಾಜ ಸೋದರಂತಿಯ ಮಗ ತಿರುಪತಿ ದೇವಕರ್ನಿಂದ ಈ ಕೊಲೆ ನಡೆದಿದೆ. ತಿರುಪತಿ ದೇವಕರ್ ಕೊಲೆಯಾದ ನಾಗರಾಜ ಆಸ್ತಿಗಾಗಿ ನ್ಯಾಯಾಲಯದಲ್ಲಿ ಕೇಸ್ ದಾಖಲಿಸಿದ್ದ. ನಾಗರಾಜ್ ಆಸ್ತಿ ಕೇಸ್ ದಾಖಲಿಸಿದ್ದಕ್ಕೆ ಅದನ್ನ ಪ್ರಶ್ನಿಸಿದ್ದ, ಅಡ್ಡಪಡಿಸಿದ್ದ ಇರೋ ಒಬ್ಬ ಮಗನನ್ನ ಕೊಲೆ ಮಾಡಿದ್ರೆ ಆಸ್ತಿ ತಮ್ಮದೇ ಎಂದು ಕೊಲೆ ಮಾಡಿದ ತಿರುಪತಿ. ನಿನ್ನೆ ತಡರಾತ್ರಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವ ತಿರುಪತಿ ಶಹಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಿಪೋರ್ಟ್ ಪ್ರಶಾಂತ್ ಬಚ್ಚಿವಿ, ಕಲಬುರಗಿ. ಅವರು ಇರ್ತಾರ್ರಿ. ಅವ್ರು ಇನ್ನೊಬ್ಬರು ಮಿಸಸ್ ಅದಾರಿ ಸರ್, ಸೆಕೆಂಡ್ ಮಿಸಸ್. ನಾನು ಮೊದಲು ಸರ್ ಅಲ್ಲಿ ಹೋಗೋಣ. ಬೆಳಗ್ಗೆ ಫೋನ್ ಹಚ್ತಾ ಇದ್ದೆ ರೀ ಸರ್. ಹಚ್ಚಿದ್ರೆ ಎತ್ತಿಲ್ರಿ, ಎತ್ತಲಿಲ್ಲ. ಇನ್ನೊಂದು ಸರಿಗೆ ಹಚ್ಚಿದೆ, ಎತ್ತೇನಿ, ಎತ್ತದ ಮಾತಾಡ್ದ್ರಿ. ಹೇಳಿದಪ್ಪ ನನಗೆ 2 ದಿನ ಆಯಿತು, ಕಾಲ್ ಮಾಡಿಲ್ಲ, ಏನು ಮಾತಾಡಿಲ್ಲ, ಏನು ಇದು ಹೇಳ್ತಾ ಇಲ್ಲ. ಮತ್ತು ಕೆಲ್ಸಕ್ಕೆ ಹೋಗಿದೆ, ಮನೇಲೇ ಇದ್ದಿಲ್ಲ ಅಂತ ನಾನು ಹಚ್ಚಿದೆ. ಇಲ್ಲಮ್ಮ, ನಾ ಈಗ ಹೋಗ್ತಾ ಇದ್ದೀನಿ, ನೀ ಇದು ಮಾಡ್ಕೋಬೇಡ, ಈಗ ಹೋಲತ್ತೀನಿ ನಾನು ಗಾಡಿ ಮ್ಯಾಗ, ವಾಡಿ ಟ್ಯಾಂಕರ್ ಮೇಲೆ ಹೋಗ್ತಾರ್ರಿ, ವಾಡಿಗೆ ಹೋಗ್ತೀನಿ ಅಂತ ಅಂದು ನಂಗೆ ಬೆಳಗ್ಗೆ 10 ಆಗಿತ್ತು ರೀ ಸರ್. ಹಚ್ಚಿ ಮಾತಾಡಿದ್ರಿ. ಆಯ್ತು ತಗೋರಿ ಮಮ್ಮ, ನೀವು ಹೋಗ್ರಿ ಅಂತ ನಾನು ಇಟ್ಟೆ ರೀ ಸರ್. 3:30 ಸುಮಾರು ನನಗೆ ಫೋನ್ ಬರ್ತ್ರಿ ಸರ್. ಫೋನ್ ಬರೋದು ಹಿಂಗೆ ತಿರುಪತಿ ಮತ್ತು ನಾಗೇಶ ನನಗೆ ಒಯ್ಲತ್ತಾರ, ನೀ ಇಲ್ಲಿ ರಿಂಗ್ ರೋಡಿಗೆ ಬರ್ರಿ ಬಾ ಅಂತಂದು ನನಗೆ ಫೋನ್ ಹಚ್ಚಿದ್ರು. ಆಯ್ತು ರೀ ಮಮ್ಮ, ಮತ್ತು ಎದಕ್ಕೆ ಅಂತಂದ್ರೆ ನ್ಯಾಯ ಮಾಡೋದಿಲ್ಲ, ಹೊಲದ ಸಂಬಂಧ ನಂಗೆ ನ್ಯಾಯ ಕೊಡ್ತಾರ. ಕೇಸ್ ಹಾಕಿದ್ರಿ ಸರ್ ನಮ್ಮ ಮನೆಯವರು. ಅದು ನ್ಯಾಯ ಪಂಚಾಯತಿ ಮಾಡಿಕೊಂಡು ಸಾಲ್ವ್ ಮಾಡಂಬ, ದಿನ ತಿರುಗಾಡ್ತಿ ಅಂತಂದು ಹಳೆದರ ಕರೆಸ್ಕೊಂಡ್ರಿ. ಅವರು ಕರ್ಸ್ಕೊಂಡ್ಮೇಲೆ ನನಗೆ ಫೋನ್ ಹಚ್ಚಿದ್ರಿ. ರಿಲೇಟಿವ್ ರೀ ಸರ್. ಅವರು ನಮ್ಮ ಮನೆಯವ್ರದ್ದು ಸೋದರ ಅದಾರಿ ಸರ್. ಅದಕ್ಕೆ ಬಾ ಅಂತ ಕರೆಸಿದ್ರಿ. ಅದು ಈಗ 4 ವರ್ಷ ಆಯ್ತು ರೀ ಸರ್ ಅದು ಕೇಸ್ ನಡೆದು. ಬಾ ಅಂತ ಯಾಕಿದ್ರಿ, ಇಲ್ಲಕ್ಕಪ್ಪ ಅದು ಬರಲಿಲ್ಲ ಅಂದ್ರೆ ಬಿಟ್ಕೊಡು, ನಮ್ಗೆ ಬೇಕಾಗಿಲ್ಲ, ಹೋಲಕ್ಕೆ ಬಿಡು, ನೀ ಎಲ್ಲಿದ್ದಿ ಹೇಳು ನನಗೆ ಅಂತಂದ್ರೆ. ಇಲ್ಲ, ಈಗ ನಾ ಅವ್ರ ಕೈಯಾಗ ಸಿಕ್ಕೀನಿ, ನನಗೆ ಅವ್ರು ಒಯ್ಲತ್ತಾರ ಗಾಡಿ ಮ್ಯಾಗ, ರಾವ್ರಿಂದ ನನಗೆ ಒಯ್ಲತ್ತಾರ, ನಾನು ಶಾಬಾದ್ ಕೊಂತೀನಿ, ನೀ ಬಾ ರಿಂಗ್ ರೋಡ್ ಬಲ್ಲಿ ಅಂತಂದ್ರಿ. ನಾನು ರಿಂಗ್ ರೋಡ್ ಹತ್ರ ಬಂದೆ. ಬರೋದು ಎಲ್ಲಿದೆ ಮಾಮ ಅಂತ ನಾನು ಫೋನ್ ಮಾಡಿದೆ. ಇಲ್ಲ, ಇಲ್ಲಿ ಸೀಬ್ರಕಟ್ಟೆಯಲ್ಲಿ ಬಂದೀನಿ ಅಂತ ನಾನು ಮಾತಾಡೋರು. ಕಟ್ ಮಾಡಿದ್ರಿ ಕಾಲು. ಮತ್ತೊಮ್ಮೆ ಹಚ್ಚಿದೆ, ಯಾಕೆ ಹಿಂಗ್ಯಾಕೆ ಮಾಡತ್ತೀನಿ, ನಾ ಬರ್ತೀನಿ, ನೀನು ಹೇಳು ಅಂತ ನಾನು ಅಂದೆ ರೀ. ಇಲ್ಲ, ನೀ ಬರಬೇಡ, ಹೋಗು ನೀ ಮನೆಗೆ. ಯಾಕೆ ಮಮ್ಮ ಅಂತಂದ್ರೆ, ಇಲ್ಲ ನೀ ಹೋಗು, ನಾ ಬರ್ತೀನಿ, ನನಗೆ ತಂದು ಮನೆ ತನ ಬಿಡ್ತಾರ. ಹಿಂಗೆ ನಮ್ಮ ಮನೆಯವ್ರಿಗೆ ಬೈಲತ್ತೀರಿ, ಹೆಂಡ್ರು ಕರೆಸ್ತಿ ಮಗನೇ, ನಿನ್ಗೆ ಅಲ್ಲಿದಿಂತ ಇಲ್ಲಿಗೆ ಯಾಕೆ ಹೇಳ್ಕೊಂಡು ಬಂದೀವಿ ಅಂತಂದು ಮಾಡಿದ್ರಿ ಸರ್. ಅವ್ರು ಹಿಂದೆ ಏಸು ಮಂದಿ ಅರ ರೀ, ಅವ್ರು ಹೊಸ ಮಂದಿಗೆ ಇದು ಮಾಡ್ಬೇಕು ನೋಡ್ರಿ ಸರ್. ನನ್ನ ಗಂಡಗ ಕಾಲೇಜ್ ಹತ್ತಿರ ಜೋರ್ಗಿ ರೋಡ್ ಅಲ್ಲಿ ಹೋಗಿ ನನ್ನ ಗಂಡ ಕೋಲ್ ಬಿಟ್ಟಾರಿ, ಕಲ್ಲನ್ನು ಹಾಕಿ ಚಚ್ಚಿ ಬಿಟ್ಟಾರಿ, ಮುಖನು ಕುಗುರ್ತೆ ಸಿಗ್ತಾ ಇಲ್ಲ ರೀ ಸರ್. ನಾ ಏನ್ ಮಾಡ್ರಿ ಸರ, ನನ್ 3 ಮಕ್ಕಳು ರೀ, 3 ಮಕ್ಕಳಿಗೆ ಏನ್ ಮಾಡ್ತಾರ ನನಗೆ ಗೊತ್ತಿಲ್ರಿ ಸರ. 3 ಮಕ್ಕಳಿಗೆ ನನಗೆ ಏನು ದುಃಖ ಆಗಬಾರ್ದು ನೋಡ್ರಿ ಸರ. ಈಗ ನಮ್ಮ ಮನೆಯವ್ರ ಬೀ ಸತ್ತಾರಿ, ನಮ್ ಹಿಂದಿಲ್ಲ ಮುಂದಿಲ್ರಿ ಸರ. ಆಸ್ತಿ ಹೌದೇ ರೀ ಸರ, ನಮ್ಮ ಅಜ್ಜಿದು ರೀ ಸರ್. ಅದು ಅವ್ರ ಮನೇದು ಆಸ್ತಿ ರೀ. ಅವ್ರ ತಾಯರು ಹಾಕ್ಯಾರಿ, ನಮ್ಮ ಮನೆಯವ್ರ ತಾಯರು. ಅದು ನಂಗೆ ಇಷ್ಟು ಕೊಡ್ರಿ ಅಂತಂದು ಕೋಟಿಗೆ ಹಾಕ್ಯಾರಿ. 5 ಎಕರೆ ಕೊಡ್ತೀವಿ ಅಂತಂದು ಹಿಂಗೆ ಹಿಂದ ಮುಂದೆ ಹಾಕೊಂಡು ಹೋಗಿ ನಿನ್ನೆ ಫೈನಲ್ ಮಾಡಿಬಿಟ್ರಿ. ನನ್ನ ಗಂಡ ಕೊಲ್ ಬಿಟ್ರಿ ಸರ್. ಸುನೀತಾ ರೀ ಸರ್. ಯಾರ್ಯಾರು